ಮಂಗಳೂರಿನ ಅಳಪೆಯಲ್ಲಿರುವ ಕಾಂಚನ ಹ್ಯುಂಡೈ ಶೋರೂಂನಲ್ಲಿ ನೂತನ ಹ್ಯುಂಡೈ ಕ್ರೆಟಾ ಇವಿ ಕಾರನ್ನು ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಫಾದರ್ ಮುಲ್ಲರ್ ಆಸ್ಪತ್ರೆಯ ಪೀಡಿಯಾಟ್ರಿಕ್ ಸರ್ಜರಿಯ ಪ್ರೊಫೆಸರ್ ಡಾಕ್ಟರ್ ಕಿಶನ್ ಬಿ ಶೆಟ್ಟಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನೂತನ ಕಾರನ್ನು ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಕಾಂಚನ ಹ್ಯುಂಡೈ ಸಂಸ್ಥೆಯು ಗ್ರಾಹಕರ ನಂಬಿಕೆಯನ್ನು ಗಳಿಸುವಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಉತ್ತಮ ವಾಹನಗಳನ್ನು ಮಾರುಕಟ್ಟೆಗೆ ಲೋಕಾರ್ಪಣೆಗೊಳಿಸಲಿ ಎಂದು ಶುಭ ಹಾರೈಸಿದರು. I congratulate Kanchana Hyundai on unveiling the new Creta electric vehicle. It's going to be a game changer for them with the upcoming electric vehicles. This is going to be one of the best electric vehicles. I just saw it. It's got some beautiful features. I've been using electric vehicle from the last 2 years, so with experience and seeing the features, I can say this is going to be one of the best electric vehicles of 2025, which will be on the road. I wish them all the best in their venture. ಹ್ಯುಂಡೈ ಕ್ರೆಟಾ ಕಾರಿನ ಪ್ರಥಮ ಗ್ರಾಹಕರಾದ ಸಂದೀಪ್ ಶೆಟ್ಟಿ ಅವರಿಗೆ ಕೀಯನ್ನು ಹಸ್ತಾಂತರಿಸಿದರು. ನೂತನ ಕಾರಿನ ವಿಶೇಷತೆಗಳ ಬಗ್ಗೆ ಶೋರೂಮ್ ಸಿಬ್ಬಂದಿ ಸುಕಲತಾ ಅವರು ವಿವರಿಸಿದರು. ಕಾಂಚನ ಹ್ಯುಂಡೈ ಟ್ರೈನರ್ ಆಶಿತ್ ಪಂಡಿತ್, ಹ್ಯುಂಡೈ ಪ್ರಾಮಿಸ್ ಕಾರ್ ಮ್ಯಾನೇಜರ್ ರಾಜೇಶ್ ಅಂಚನ್, ಸರ್ವಿಸ್ ಮ್ಯಾನೇಜರ್ ಸಂದೇಶ್ ಹಾಗೂ ಕಾಂಚನ ಹ್ಯುಂಡೈನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅನುಷಾ ಸ್ವಾಗತಿಸಿ ವಿಜೇತ ಸಿ ಕಾರ್ಯಕ್ರಮ ನಿರ್ವಹಿಸಿದರು. ಹ್ಯುಂಡೈ ಕ್ರೆಟಾ ಎಲೆಕ್ಟ್ರಿಕ್ ಕಾರ್ ಆಕರ್ಷಕ ಚಾಲನಾ ಅನುಭವವನ್ನು ನೀಡುತ್ತದೆ. ವಿಶೇಷವಾಗಿ ದೀರ್ಘ ಶ್ರೇಣಿಯ 51.4 ಕಿಲೋವ್ಯಾಟ್ ಬ್ಯಾಟರಿ ಪ್ಯಾಕ್ ಹೊಂದಿದ್ದು, ಕೇವಲ 7.9 ಸೆಕೆಂಡ್ಗಳಲ್ಲಿ 100 ಕಿಲೋಮೀಟರ್ ವೇಗವನ್ನು ನೀಡುತ್ತದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.